ಮಲಪು ಕರೆದಾಟದ ಉಪ್ಪು ಸೈಂಟ್ ಮೇರಿಸ್ ಕಡಲಕುದ್ರು ಸ್ಪ್ರಿಂಗ್ ಜೂಕ್ ಮ್ಯೂಸಿಕ್ ಫೆಸ್ಟಿವಲ್ ಪಂಪಿ ರೇವ್ ಪಾರ್ಟಿ ನಡೆತದು 1 ವರ್ಷ ಸತ್ಯ ಎದುರು ದೀಲ ಎಂದದು ಕೂಡ ಕೂಲಾಕದನು. ಸ್ಟ್ರೀಮ್ ಜೂಕ್ ಪದ ಪರ್ಬದ ಪುದರಡು ಪರದೇಶದ ಕಲೆಗು ನೆಟ್ಟು ಅಮಲು ಬಕ್ಕ ಸೆಕ್ಸ್ ನೆಗತು ನಡೆದನು. ಅಂಚಾದು ರೇವ್ ಪಾರ್ಟಿ ಪುದರಡು ಪತದು ಮಸ್ತ್ ಎದುರು ಸೊರಕ್ಲೆಗು ಕಾರಣ ಆಂಡು. ಈ ಪರಪೋಕು ಪದ್ಧತಿ ನಾಚಿಕೆ ತತ್ತಿ ಕಜ್ಜ ಬಿಜೆಪಿ ನಾಯಕರನಕಲ್ನ ಎದುರುಡೆ ನಡತನಂದು ಬೊಕ್ಕ ಮಲ್ಲ ಗೌಜಿ ಆಂಡು ಒಂದು ತಲತ ರೀತಿ ರಿವಾಜನು ಪೂರ ಆಲು ಮಲ್ತಿ ಪಾರ್ಟಿ ಟೂರಿಸಂ ಮಲ್ಪು ಪುದರಡು ಆಲು ನಕುಲೆ ನೆತ್ತ ಪಿರಾವುಡಿತ್ತೇರು ನೆತ್ತ ಬಗೆಟ್ ಎದುರು ಸೊರ ಹೆಚ್ಚಾಯಿ ಬೊಕ್ಕ ತನಿಖೆದ ಒಂಜಿ ನಾಟಕಲ ನಡತನು ಬೊಕ್ಕ ಮಾತ ಮದತು ಪೋಂಡು ಆಂಡ ಎದುರುತು ಪೊರಂಬಾಟ ಮಲ್ತಿ ಸಂಸ್ಥೆದಕುಲು ಇತ್ತೆಲ ಅಪಗಪಕ ಈ ಸುದ್ದಿದ ಸತ್ಯ ದೆಪ್ಪೆರೆ ಕೇನೊಂದುಪ್ಪ. ಮಾನ್ಯ ರಘುಪತಿ ಭಟ್ರ ಉಪಸ್ಥಿತಿಯಲ್ಲಿ ನಮ್ಮ ಉಡುಪಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಆ ಕಾರ್ಯಕ್ರಮ ಸಾಂಸ್ಕೃತಿಕ ಉತ್ಸವ ಅಂತ ಮೇಲ್ನೋಟಕ್ಕೆ ಹೇಳಿದರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ವಿದೇಶದಿಂದ ಯುವಕ ಯುವತಿಯರು ಬಂದು 3 ದಿನ ನೃತ್ಯ ಮೋಜು ಮಸ್ತಿ ಮಾದಕ ದ್ರವ್ಯ ಸೇವೆಗಳನ್ನು ಮಾಡಿ ಇದೆಲ್ಲ ಮಾಧ್ಯಮಗಳಲ್ಲಿ ಬಂದಿತ್ತು. ಆವಾಗ ನಾವು ಯುವ ಕಾಂಗ್ರೆಸ್ ವತಿಯಿಂದ 10 ಹಲವು ಪ್ರತಿಭಟನೆಗಳನ್ನು ಮಾಡಿದರ ಪರಿಣಾಮವಾಗಿ ನಮ್ಮ ಒಂದು ಪ್ರತಿಭಟನೆಗೆ ಮಣಿದ ಸರ್ಕಾರ ಒಂದು ತನಿಖೆಯನ್ನು ಮಾಡಬೇಕು ಅಂತ ಜಯಂತಿ ಅಂತ ಒಂದು ಅಧಿಕಾರಿಯನ್ನು ಇಲ್ಲಿ ಕಳಿಸಿದರು. ಅವರು ಹಲವಾರು ದಿನ ಇಲ್ಲಿ ಸುತ್ತಾಡಿ ಸಂಬಂಧಪಟ್ಟವರ ಹೇಳಿಕೆಗಳನ್ನು ಪಡೆದು ಒಂದು ವಿಸ್ತೃತವಾದ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದರು. ಆದರೆ ದುರದೃಷ್ಟವಶಾತ್ ಆ ವರದಿಯಲ್ಲಿ ಏನಿದೆ ಅಂತ ಇನ್ನೂ ನಮಗೆ ಯಾರಿಗೂ ಮಾಧ್ಯಮದ ಮುಖಾಂತರ ತಿಳಿದು ಬರಲಿಲ್ಲ. ಮತ್ತು ಆ ವರದಿಯಲ್ಲಿ ಬಹುಶಃ ಯಾರದೋ ವಿರುದ್ಧ ದೋಷಿ ಅಥವಾ ಯಾರೋ ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದಿರಬೇಕು. ಆ ಕಾರಣಕ್ಕಾಗಿ ಯಾರನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಸರ್ಕಾರ ಬೇಕಂತಲೇ ಆ ವರದಿಯನ್ನು ಬಹಿರಂಗ ಮಾಡಲಿಲ್ಲ ಅಂತ ನಮ್ಗೆ ಅನುಮಾನ ಕಾಡ್ತಾ ಇದೆ. ಹಗರಣದಿಂದ ಸುಮಾರು 3 ಜನ ಮಂತ್ರಿಗಳು ಕೂಡ ತಲೆದಂಡವನ್ನು ಅನುಭವಿಸಿದರೂ ಕೂಡ ಇದರ ವರದಿ ಇನ್ನೂ ಕೂಡ ಬಹಿರಂಗಗೊಳ್ಳದಿರುವುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಕಾರಣ ಆಗಿದೆ. ನಾವು ಈಗಾಗಲೇ ಮಾಹಿತಿ ಹಕ್ಕಿನ ಆಧಾರದಲ್ಲಿ ಜಿಲ್ಲಾಧಿಕಾರಿಗೆ, ನಮ್ಮ ಮೈಸೂರು ಉಪವಿಭಾಗಾಧಿಕಾರಿಗೆ, ತನಿಖಾಧಿಕಾರಿಗೆ ನಿರಂತರವಾಗಿ ಇದರ ಮಾಹಿತಿಯನ್ನು ಕೇಳಿದರೂ ಕೂಡ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಒಂದು ಲಿಖಿತವಾದಂಥ ಉತ್ತರವನ್ನು ನೀಡಿದ್ದಾರೆ. ನಾವು ಈ ವರದಿಯನ್ನು ಬಹಿರಂಗ ಪಡಿಸಲಿಕ್ಕೆ ಆಗುವುದಿಲ್ಲ, ಇದು ಸರ್ಕಾರದ ಹಂತದಲ್ಲಿದೆ ಅಂತ ಅಂಚಿ ಸೊರ ತಗ್ಗಾವರೆಂದು ಸರ್ಕಾರ ತನಿಖೆಗೆ ಕಟ್ಟಳೆ ಮಲ್ತಿತ್ತಂಡು. ತನಿಖಾಧಿಕಾರಿ ಮೈಸೂರು ರೆವಿನ್ಯೂ ಡಿವಿಷನಲ್ ಕಮಿಷನರ್ ಆದಿತ್ಯ MV ಜಯಂತಿ ವರ ತಾವುಗು ಬತ್ತದು ತುಯ್ಯರು ಬೊಕ್ಕವರ ಮುಲ್ತಗಲಿನ ಲೆತ್ತದು ಚರ್ಚೆದ ಸಭೆ ನಡಪಾಯರು. ಅಪಗ ಮುಖ್ಯಮಂತ್ರಿ ಆದಿತ್ಯ ಸದಾನಂದ ಗೌಡರಿಗೂ ವರದಿ ಕೊಡ್ತೇರು. ಆ ರವೆನು ಪೊದ್ದಿದೀತೆರು ಇನ್ಪಿನಡೆಗೆ ಸರ್ಕಾರ ಬ್ಯಾಲೆ ಮುಗಿದನು. ಬಿಜೆಪಿ ಸರ್ಕಾರದ ಪಿಂಕಂದಡಿ ಬೂರಿ ಈ ವರದಿಡು ದಾದ ಉಂಡು. ಒಟ್ಟುಡಿ ಈ ಸರ್ಕಾರ ಏರನೋ ರಕ್ಷಣೆ ಮಲ್ಪೆರೆ ತೂವೊಂದುಂಡು ಇನ್ಪಿನವು ಸತ್ಯ. ಈ ನಿಟ್ಟಿಡು ಒಡಿಪು ಚಿಕ್ಕಮಂಗ್ಳೂರು ವ್ಯಾಪ್ತಿದ ಜವನಾದಿಗದ ಕಾಂಗ್ರೆಸ್ ತಕುಲು ಈ ಪಾರ್ಟಿದ ವರ್ಷ ದಿನ ತಾನಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರೆಗೂ ಬೊಕ್ಕ ಒಡಿಪು ಜಿಲ್ಲಾಧಿಕಾರಿ ಮಕ್ಕಳಿಗೂ ಮನು ಕೊಡ್ತೇರು. ವರದಿ ದಾದ ಆಂಡು ಹೈಟ್ ದಾದ ಹುಂಡು ಸತ್ಯ ಪಿದಾಯಿ ಪಾಡ್ಲೆಂದದು ಯೂತ್ ಕಾಂಗ್ರೆಸ್ ತಕುಲು ಒತ್ತಾಯ ಮಲ್ತೇರು. ನನ್ನ ದುಂಬುಗೂ ಇಂಚಿ ಮಾನೆಗೇಡಿ ಬೇಲೆ ನಡಪಂದಿಲಕ ತಪ್ಪು ಮಲ್ತಿನಕಲ್ನ ಪುದರ್ ಪಿದಾಯಿ ಪಾಡ್ಲೆಂದದು ಒತ್ತಾಯ ಕೂಡ ಜೋರಾತನು. ಪುತ್ತೂರು ಪೇಂಟದ ಪೋಸ್ಟ್ ಆಫೀಸ್ ದಲ್ಪ 7 ಕಲಕುಲು ಒಂಜೆ ಕೊಂಜಿತ ಅಂತದು ಕಲ ಕಡಪು ತಡೆಯಾನ್. ಒಂಜಿ ಸರ್ಕಾರಿ ಬಸ್, ಒಂಜಿ ಕಾರು, ಒಂಜಿ ರಿಕ್ಷಾ, ಬೊಕ್ಕೊಂಜಿ ಅಂಚಿರದ ಬರ್ಪಿ ಬಸ್, ಕುಡೊಂಜಿ ರಿಕ್ಷಾ ನಡುಟು ಸ್ಕೂಟರ್ ಒಟ್ಟುಡು ತಾಂಟೊಂದು ರೆಂಕ್ಯ ಮುಲ್ಪ ಪೇಂಟೆಡು ಇಂಚಿತ್ತಿ ಅವಗಡಲು ಆವೊಂದೇ ಉಪ್ಪುವ ಬದಲು ವ್ಯವಸ್ಥೆ ದಾದ. ಮಹಾರಾಷ್ಟ್ರದ ಅಮರಾವತಿ ನಡೆತಿ ದೇಶೀಯ ಜೂನಿಯರ್ ಪವರ್ ಲಿಫ್ಟಿಂಗ್ ಕುಡ್ಲದ ಅಮಿತಾ ಪೂಜಾರಿ ಕುಡುಂಬೂರು ಬಲವಂತೇದಿಯಾದ 3 ಬತ್ತಿಯರು 52 ಕಿಲೋ ವಿಭಾಗಗಳು 6 ಬಂಗಾರು ಗೆಂದಿಯರು. ಕುಡುಂಬೂರು ಶ್ರೀನಿವಾಸ ಬಂಗೇರ ಶಾರದಾ ಮೊಕಲ್ನ ಮಗಳು ಅಮಿತಾ ಕುಡ್ಲ ಗೋಕರ್ಣನಾಥೇಶ್ವರ ಕಾಲೇಜು ಕಲ್ತೊಂದುಲ್ಲ ಕುಡರ ಸುದ್ದಿ ತೀರ್ಲು. 2022 ಒಲಿಂಪಿಕ್ಸ್ ಕುಸ್ತಿ ಇಜ್ಜಿ ಲೋಕಗೆಲ ಒಲಿಂಪಿಕ್ ಸಮಿತಿ ಗುದ್ದು. ಮದರಂಗಿ ಯಾಸದ ಅಮಲ್ ಸುಳ್ಯಡು ತಿಕ್ಕಿಯರು 3 ಜನ. ಒಡಿಪು ಕಡಲ ಕುದುರು ರೇವ್ ಪಾರ್ಟಿ ತನಿಖೆದ ವರದಿ ಎದುರು ದೀವರ ಒತ್ತಾಯ. ಇಂದು ಈ ಪೂರ್ತದ ತುಳುವಾರ್ತೆ ನನ್ನ ಲಾತು ಸುದ್ದಿಗಾದು ತೂವೊಂದು ಪ್ಲೇ V4 ನ್ಯೂಸ್ ಅಂಚನೆ V4news.com.